ಎಲ್ಪಿಜಿ ಸಮಸ್ಯೆ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಈಗ ಕಿಡಿಕಾರ್ತಾ ಇದ್ದಾರೆ. ಇದು ವಿಶ್ವದ ಸಮಸ್ಯೆ, ಇದರಲ್ಲಿ ರಾಜಕಾರಣ ಮಾಡಬಾರದು ಅಂತ ಕಾಂಗ್ರೆಸ್ ಸರ್ಕಾರ ನಡೆಸಲು ಈಗ ಯೋಗ್ಯತೆ ಇಲ್ಲ ಅಂದ ಮೇಲೆ ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ ಈಗ ಕಿಡಿಕಾರಿದ್ದಾರೆ. ಇದು ವಿಶ್ವದ ಸಮಸ್ಯೆ ಆಗಿದೆ, ಇದರಲ್ಲಿ ರಾಜಕಾರಣ ಯಾರೂ ಕೂಡ ಮಾಡಬಾರದು, ಕಾಂಗ್ರೆಸ್ ಸರ್ಕಾರ ನಡೆಸಲು ಯೋಗ್ಯತೆ ಇಲ್ವಾ ಅಂತೇಳಿ ಡಾಕ್ಟರ್ ಕೆ ಸುಧಾಕರ್ ಈಗ ಸವಾಲಾಗ್ತಾ ಇದ್ದಾರೆ. ಮೋದಿ ಅವರಿಂದ ಜನತೆಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಗ್ತಿದೆ. ಕೋವಿಡ್ ವೇಳೆ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾ ಇದ್ರು. ಈಗ ಮೋದಿ ಅವರು ಕೂಡ ಜನರಿಗೆ ಉಚಿತ ಲಸಿಕೆಯನ್ನು ಕೊಡಿಸಿದ್ರು. ಆ ಟೈಮ್ನಲ್ಲಿ ಯುದ್ಧ ಪೀಡಿತ ರಾಷ್ಟ್ರಗಳಿಗೆ ವಿಮಾನ ಹೋಗ್ತಾ ಇಲ್ಲ. ಈ ರೀತಿಯಾಗಿ ಒಂದಷ್ಟು ಮಾತನಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಕಾಂಗ್ರೆಸ್ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ನಡೆಸಬಾರ್ದು. ಮೋದಿ ಅವರಿಂದ ಜನತೆಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಗ್ತಾ ಇದೆ. ಕೋವಿಡ್ ವೇಳೆ ಕಾಂಗ್ರೆಸ್ ಜನರು ರಾಜಕಾರಣವನ್ನ ಮಾಡ್ತಾ ಇದ್ರು. ಆಗ ಮೋದಿ ಅವರು ಜನರಿಗೆ ಉಚಿತ ಲಸಿಕೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಯುದ್ಧ ಪೀಡಿತದ ರಾಷ್ಟ್ರಗಳಿಗೆ ವಿಮಾನ ಹೋಗ್ತಾ ಇಲ್ಲ, ಜನ ಸಾಯ್ತಿದ್ದಾರೆ. ಏನು ಈ ಒಂದು ಪಾಕ್ನಲ್ಲಿ ಪೆಟ್ರೋಲ್ ರೇಟ್ ಕೂಡ 300 ರೂಪಾಯಿನಿಂದ 400 ರೂಪಾಯಿ ಹೆಚ್ಚಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದೇಶ ಒಂದಾಗಿ ವಿಚಾರವನ್ನ ಮಾಡಬೇಕೇ ವಿನಃ ಸಮಸ್ಯೆ ಬಗೆಹರಿಸೋದನ್ನ ಬಿಟ್ಟು ರಾಜಕಾರಣ ಮಾಡಬಾರ್ದು ಅಂತೇಳಿ, ಇದರಲ್ಲಿ ರಾಜಕಾರಣ ಮಾಡಿದ್ರೆ ಕಾಂಗ್ರೆಸ್ಗೆ ಡೆಪಾಸಿಟ್ ಬರಲ್ಲ ಅಲ್ವಾ? ದೇವನಹಳ್ಳಿಯಲ್ಲಿ ಈಗ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಕೋವಿಡ್ ರಾಜಕಾರಣ ಮಾಡಿದ್ರು, ಪ್ರಪಂಚದ ಸಮಸ್ಯೆ. ಇದರಲ್ಲಿ ರಾಜಕಾರಣ ಯಾರಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆ ಡೆಪಾಸಿಟ್ ಸಿಗಲ್ಲ ಅಂತೇಳಿ ವಿಶೇಷ ನನಗೆ ಗೊತ್ತಿದೆ. ಕಾಂಗ್ರೆಸ್ನವರು ಅವರಿಗೆ ಅವ್ರ ಸರ್ಕಾರವನ್ನ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದ್ರೂ ಕೂಡ ಮೋದಿಯವರ ರಾಜತಾಂತ್ರಿಕ ಯಶಸ್ಸಿನಿಂದ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ. 3 ಹೊತ್ತು ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇದೆ. ಇವ್ರಿಗೇನಾದ್ರು ನಾಚಿಕೆ ಇದೆಯಾ? ಇದರೆಲ್ಲ ರಾಜಕಾರಣ ಮಾಡೋದು. ಕೋವಿಡ್ ಅಲ್ಲಿ ರಾಜಕಾರಣ ಮಾಡಿದ್ರು, ಇಂಜೆಕ್ಷನ್ ಅಲ್ಲಿ ಮೋದಿ ಇಂಜೆಕ್ಷನ್ ಅಂದ್ರು. ಇವತ್ತು ಅಲ್ಲಿ ಪಾಪ ಸಾಯ್ತಾ ಇದ್ದಾರೆ ಜನ, ವಿಮಾನಗಳು ಹೋಗ್ತಾ ಇಲ್ಲ. ಪಕ್ಕದ ಪಾಕಿಸ್ತಾನದಲ್ಲಿ 50% ಜಾಸ್ತಿ ಮಾಡಿದ್ದಾರೆ ಬೆಲೆ. ಅಂದ್ರೆ ಎಷ್ಟಾಗಿದೆ? 300ರಿಂದ 400 ರೂಪಾಯಿ ಆಗಿದೆ ಪೆಟ್ರೋಲ್, ಡೀಸೆಲ್. ಹಾಗಾಗಿ ಇದೆಲ್ಲ ಕೂಡ ಎಮರ್ಜೆನ್ಸಿ ಸಿಚುವೇಶನ್. ಇವೆಲ್ಲ ತುರ್ತು ಸ್ಥಿತಿ. ಯುದ್ಧ ನಡೆಯುವಾಗ ತುರ್ತು ಪರಿಸ್ಥಿತಿ, ಆರೋಗ್ಯ ತುರ್ತು ಪರಿಸ್ಥಿತಿ ಇತ್ತು. ಇಂತಹ ಸಂದರ್ಭದಲ್ಲಿ ದೇಶ ಒಂದಾಗಿ ವಿಚಾರ ಮಾಡಬೇಕು. ದೇಶ ಒಂದಾಗಿ ನಾವು ರಾಜಕಾರಣ ಮಾಡಿದ್ರೆ ಯಾವ ರೀತಿ ನಮ್ಮ ಜನರನ್ನು ಉಳಿಸಬೇಕು, ನಮ್ಮ ಜನರಿಗೆ ಯಾವ ರೀತಿ ನಾವು ಸಹಕಾರ ಕೊಡಬೇಕು ಅನ್ನೋದ್ರ ಅಷ್ಟೇ ಇರಬೇಕು ಬಿಟ್ರೆ ಇದರಲ್ಲಿ ರಾಜಕಾರಣ ಮಾಡಿದ್ರೆ ನಿಜವಾಗಿಯೂ ಕೂಡ ನಾನು ಹೇಳ್ದಂಗೆ ಡೆಪಾಸಿಟ್. ನೋಡಿ, ಏನು ಈಗ ಕೋವಿಡ್ ವೇಳೆ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾ ಇದ್ರು. ಹಾಗೆ ಆ ಟೈಮ್ನಲ್ಲಿ ಮೋದಿ ಅವರು ಜನರಿಗೆ ಯಾವ ರೀತಿ ಉಚಿತ ಲಸಿಕೆಯನ್ನು ಕೊಟ್ಟರು, ಯುದ್ಧ ಪೀಡಿತ ರಾಷ್ಟ್ರಗಳಿಗೆ ವಿಮಾನ ಹೋಗ್ತಿಲ್ಲ ಅಂದಾಗ ಯಾವ ರೀತಿ ಜನ ಸಾಯ್ತಾ ಇದ್ರು. ಆ ಒಂದು ಪಾಕ್ನಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗಲೂ ಕೂಡ ಮೋದಿ ಅವರು ಏನೇನೆಲ್ಲ ಮಾಡೋರು. ಇಂತಹ ಸಂದರ್ಭದಲ್ಲಿ ದೇಶ ಒಂದಾಗಿರ್ಬೇಕಲ್ವಾ? ಈ ಸಮಸ್ಯೆಯನ್ನು ಎಲ್ಲರೂ ಸೇರಿ ಬಗೆಹರಿಸಬೇಕು. ಅದು ಬಿಟ್ಟು ಇದು ಕೇಂದ್ರ, ಇದು ರಾಜ್ಯ, ಅಥವಾ ಇದು BJP, ಇದು ಕಾಂಗ್ರೆಸ್ ಅನ್ನೋದನ್ನ ಬಿಟ್ಟು ನೀವು ಮೊದಲು ಒಂದಾಗಿ, ಯಾಕಂದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲರೂ ಒಂದಾಗಿ ನಾವು ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ಈ ರೀತಿ ಇದರಲ್ಲೂ ಕೂಡ ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗ ಸುಧಾಕರ್ ಅವರು ಪ್ರಶ್ನೆಯನ್ನ ಒಡ್ತಾ ಇದ್ದಾರೆ, ಜೊತೆಗೆ ಸವಾಲನ್ನು ಕೂಡ ಎಸಿತಾ ಇದ್ದಾರೆ. ಇತ್ತ ಗ್ಯಾಸ್, ಡೀಸೆಲ್ ಬೆಲೆ ಎಲ್ಲವೂ ಕೂಡ ಜಾಸ್ತಿ ಆದಾಗ ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಮೋದಿ ಅವರು. ಈ ಕಡೆ ಕಾಂಗ್ರೆಸ್ನವರು ಈಗ ಏನು ಮಾಡ್ತಿದ್ದಾರೆ, ಈ ಒಂದು ಸಮಸ್ಯೆಯಲ್ಲಿ ಈಗ ಏನು ದೇವನಹಳ್ಳಿಯಲ್ಲಿ, ಬೆಂಗಳೂರಿನಲ್ಲಿ ಮಾತನಾಡಿರುವಂಥದ್ದು ಡಾಕ್ಟರ್ ಕೆ ಸುಧಾಕರ್.